ಇದು ಸಹಜವಾದದ್ದು ಪ್ರಕೃತಿಯಲ್ಲಿ. ಅರ್ಧ ಹಗಲು ಅರ್ಧ ರಾತ್ರಿ. ಹಾಗೆ ಜೀವನದಲ್ಲಿ ಕೂಡ ಕಪ್ಪು ಮತ್ತು ಬೆಳಕು ಎರಡು ಕೂಡ ಇರುತ್ತೆ. ಆದರೆ ನಮಗೆ ಯಾವಾಗಲೂ ಸುಖ ಇರಬೇಕು ಅನ್ನೋದೇ ನಮ್ಮ ಹಂಬಲ ಆಗಿರುತ್ತೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥಿಸೋದು ಏನು ಅಂತಂದರೆ, ಈ ವರ್ಷ ಸುಖವಾಗಿ ಆಗಲಿ, ನೆಮ್ಮದಿಯಿಂದ ಇರುವಂತಾಗಲಿ ಮತ್ತು ಎಲ್ಲ ರೀತಿಯ ಕಷ್ಟಗಳನ್ನು ಎದುರಿಸಿ ಸುಖವನ್ನು ಪಡೆಯುವಂತಾಗಲಿ ಅಂದರೆ ದೇವರ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾನೆ. ಎಲ್ಲ ರೀತಿಯಿಂದಲೂ ಕೂಡ ಈ ವರ್ಷ ಸುಭಿಕ್ಷೆಯ ವರ್ಷ ಆಗಲಿ, ಯಾವುದೇ ಕಾಯಿಲೆಗಳು, ಯಾವುದೇ ಕೃಷಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ ಬರ್ತಕ್ಕಂಥ ಎಲ್ಲ ರೋಗಗಳು ದೂರ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಈ ವರ್ಷ ಹೂವಿನ ಅಲಂಕಾರ ಭಾಳ ವಿಶೇಷವಾಗಿದೆ. ಬೆಂಗಳೂರಿನ ಭಕ್ತರೊಬ್ಬರು ಭಾಳ ಚೆನ್ನಾಗಿ ಇದನ್ನು ಅಲಂಕರಿಸಿದ್ದಾರೆ ಮತ್ತು ಹಣ್ಣು ಹಂಪಲ ಎಲ್ಲ ಇಟ್ಟು ಭಾಳ ಚೆನ್ನಾಗಿ ಜೋಡಿಸಿದ್ದಾರೆ. ಹಾಗಾಗಿ ಜನರಿಗೆ ಹೊಸ ವರ್ಷಕ್ಕೆ ಒಳ್ಳೆಯ ದೃಶ್ಯಗಳು, ಕನಸಿನಲ್ಲಿ ಕೂಡ ಒಳ್ಳೆಯ ದೃಶ್ಯಗಳು ಬರುವಂಥ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಆಗ ಅವರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿ ನಿಮ್ಮ ಸಮಸ್ತ ವೀಕ್ಷಕರಿಗೆ ಒಳ್ಳೆಯದನ್ನು ಉಜಿರೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಹೊಂದಿದೆ. ಅಲ್ಲಿ ಡಯಾಲಿಸಿಸ್ ಸೆಂಟ್ರನ್ನ ಮಾಡಿದ್ದೇವೆ ಮತ್ತು ಎಲ್ಲ ಅನುಕೂಲಗಳನ್ನು ಒದಗಿಸಿದ್ದೇವೆ. ಅಂದರೆ ಟಿ ವಿ ಮತ್ತು ಅವಶ್ಯಕತೆಗಳನ್ನು ಗುರುತಿಸಿ ಮಾಡಿದ್ದೇವೆ. ಅದರ ಜೊತೆಗೆ ಈ ವರ್ಷ 1ನೇ ತಾರೀಕಿನಿಂದ ಎಲ್ಲ ಫ್ರೀ, ಯಾವುದೇ ಚಾರ್ಜ್ ಇಲ್ಲದೆ ಉಚಿತವಾಗಿ ಡಯಾಲಿಸಿಸ್ ಮಾಡೋ ವ್ಯವಸ್ಥೆ ಮಾಡಿದ್ದೇವೆ. ಇದರ ಪ್ರಯೋಜನ ಈ ಸುತ್ತಮುತ್ತಲಿನ ಜನ, ಹಳ್ಳಿಯವರು ಮತ್ತು ಇಲ್ಲಿಯ ಪ್ರಜೆಗಳು ಉಪಯೋಗಿಸ್ತಾರೆ ಅಂತ ನಂಬಿದ್ದೇನೆ. ತುಂಬ ಅನುಕೂಲಕರವಾಗಿರುತ್ತೆ ಅಂತ ಅಭಿಪ್ರಾಯ ಬಂದಿದೆ. ನಾನು ಅದೇ ಹಾರೈಸ್ತೇನೆ. ಈ ರೋಗಿಗಳಿಗೆ ಎಷ್ಟು ಶ್ರೀಮಂತರಾದರೂ ಕೂಡ ಪ್ರತಿ ವಾರ ಮಾಡಬೇಕಾಗಿರೋದ್ರಿಂದ ಖರ್ಚು ಜಾಸ್ತಿ ಬರುತ್ತೆ. ಕೆಲವರು ಬೇಡ ಅಂತ ತಿರಸ್ಕಾರ ಮಾಡಿ ಜಾಸ್ತಿ ಮಾಡಿಕೊಳ್ತಾರೆ. ಕೆಲವರು ರೋಗಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಕಷ್ಟಪಡ್ತಾರೆ. ಯಾವುದು ತೊಂದರೆ ಆಗ್ಬೋದು. ಈ ವರ್ಷ ಎಲ್ರಿಗೂ ಸುಖ ಶುಭವಾಗಲಿ ಅಂತ ಹಾರೈಸಿ. ಎರಡು ಇದು ಸಹಜವಾದದ್ದು ಪ್ರಕೃತಿಯಲ್ಲಿ. ಅರ್ಧ ಹಗಲು ಅರ್ಧ ರಾತ್ರಿ. ಹಾಗೆ ಜೀವನದಲ್ಲಿ ಕೂಡ ಕಪ್ಪು ಮತ್ತು ಬೆಳಕು ಎರಡು ಕೂಡ ಇರುತ್ತೆ. ಆದರೆ ನಮಗೆ ಯಾವಾಗಲೂ ಸುಖ ಇರಬೇಕು ಅನ್ನೋದೇ ನಮ್ಮ ಹಂಬಲ ಆಗಿರುತ್ತೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥಿಸೋದು ಏನು ಅಂತಂದರೆ, ಈ ವರ್ಷ ಸುಖವಾಗಿ ಆಗಲಿ, ನೆಮ್ಮದಿಯಿಂದ ಇರುವಂತಾಗಲಿ ಮತ್ತು ಎಲ್ಲ ರೀತಿಯ ಕಷ್ಟಗಳನ್ನು ಎದುರಿಸಿ ಸುಖವನ್ನು ಪಡೆಯುವಂತಾಗಲಿ ಅಂದರೆ ದೇವರ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾನೆ. ಎಲ್ಲ ರೀತಿಯಿಂದಲೂ ಕೂಡ ಈ ವರ್ಷ ಸುಭಿಕ್ಷೆಯ ವರ್ಷ ಆಗಲಿ, ಯಾವುದೇ ಕಾಯಿಲೆಗಳು, ಯಾವುದೇ ಕೃಷಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ ಬರ್ತಕ್ಕಂಥ ಎಲ್ಲ ರೋಗಗಳು ದೂರ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಈ ವರ್ಷ ಹೂವಿನ ಅಲಂಕಾರ ಭಾಳ ವಿಶೇಷವಾಗಿದೆ. ಬೆಂಗಳೂರಿನ ಭಕ್ತರೊಬ್ಬರು ಭಾಳ ಚೆನ್ನಾಗಿ ಇದನ್ನು ಅಲಂಕರಿಸಿದ್ದಾರೆ ಮತ್ತು ಹಣ್ಣು ಹಂಪಲ ಎಲ್ಲ ಇಟ್ಟು ಭಾಳ ಚೆನ್ನಾಗಿ ಜೋಡಿಸಿದ್ದಾರೆ. ಹಾಗಾಗಿ ಜನರಿಗೆ ಹೊಸ ವರ್ಷಕ್ಕೆ ಒಳ್ಳೆಯ ದೃಶ್ಯಗಳು, ಕನಸಿನಲ್ಲಿ ಕೂಡ ಒಳ್ಳೆಯ ದೃಶ್ಯಗಳು ಬರುವಂಥ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಆಗ ಅವರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿ ನಿಮ್ಮ ಸಮಸ್ತ ವೀಕ್ಷಕರಿಗೆ ಒಳ್ಳೆಯದನ್ನು ಉಜಿರೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಹೊಂದಿದೆ. ಅಲ್ಲಿ ಡಯಾಲಿಸಿಸ್ ಸೆಂಟ್ರನ್ನ ಮಾಡಿದ್ದೇವೆ ಮತ್ತು ಎಲ್ಲ ಅನುಕೂಲಗಳನ್ನು ಒದಗಿಸಿದ್ದೇವೆ. ಅಂದರೆ ಟಿ ವಿ ಮತ್ತು ಅವಶ್ಯಕತೆಗಳನ್ನು ಗುರುತಿಸಿ ಮಾಡಿದ್ದೇವೆ. ಅದರ ಜೊತೆಗೆ ಈ ವರ್ಷ 1ನೇ ತಾರೀಕಿನಿಂದ ಎಲ್ಲ ಫ್ರೀ, ಯಾವುದೇ ಚಾರ್ಜ್ ಇಲ್ಲದೆ ಉಚಿತವಾಗಿ ಡಯಾಲಿಸಿಸ್ ಮಾಡೋ ವ್ಯವಸ್ಥೆ ಮಾಡಿದ್ದೇವೆ. ಇದರ ಪ್ರಯೋಜನ ಈ ಸುತ್ತಮುತ್ತಲಿನ ಜನ, ಹಳ್ಳಿಯವರು ಮತ್ತು ಇಲ್ಲಿಯ ಪ್ರಜೆಗಳು ಉಪಯೋಗಿಸ್ತಾರೆ ಅಂತ ನಂಬಿದ್ದೇನೆ. ತುಂಬ ಅನುಕೂಲಕರವಾಗಿರುತ್ತೆ ಅಂತ ಅಭಿಪ್ರಾಯ ಬಂದಿದೆ. ನಾನು ಅದೇ ಹಾರೈಸ್ತೇನೆ. ಈ ರೋಗಿಗಳಿಗೆ ಎಷ್ಟು ಶ್ರೀಮಂತರಾದರೂ ಕೂಡ ಪ್ರತಿ ವಾರ ಮಾಡಬೇಕಾಗಿರೋದ್ರಿಂದ ಖರ್ಚು ಜಾಸ್ತಿ ಬರುತ್ತೆ. ಕೆಲವರು ಬೇಡ ಅಂತ ತಿರಸ್ಕಾರ ಮಾಡಿ ಜಾಸ್ತಿ ಮಾಡಿಕೊಳ್ತಾರೆ. ಕೆಲವರು ರೋಗಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಕಷ್ಟಪಡ್ತಾರೆ. ಯಾವುದು ತೊಂದರೆ ಆಗ್ಬೋದು. ಈ ವರ್ಷ ಎಲ್ರಿಗೂ ಸುಖ ಶುಭವಾಗಲಿ ಅಂತ ಹಾರೈಸಿ. ಎರಡು ಇದು ಸಹಜವಾದದ್ದು ಪ್ರಕೃತಿಯಲ್ಲಿ. ಅರ್ಧ ಹಗಲು ಅರ್ಧ ರಾತ್ರಿ. ಹಾಗೆ ಜೀವನದಲ್ಲಿ ಕೂಡ ಕಪ್ಪು ಮತ್ತು ಬೆಳಕು ಎರಡು ಕೂಡ ಇರುತ್ತೆ. ಆದರೆ ನಮಗೆ ಯಾವಾಗಲೂ ಸುಖ ಇರಬೇಕು ಅನ್ನೋದೇ ನಮ್ಮ ಹಂಬಲ ಆಗಿರುತ್ತೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥಿಸೋದು ಏನು ಅಂತಂದರೆ, ಈ ವರ್ಷ ಸುಖವಾಗಿ ಆಗಲಿ, ನೆಮ್ಮದಿಯಿಂದ ಇರುವಂತಾಗಲಿ ಮತ್ತು ಎಲ್ಲ ರೀತಿಯ ಕಷ್ಟಗಳನ್ನು ಎದುರಿಸಿ ಸುಖವನ್ನು ಪಡೆಯುವಂತಾಗಲಿ ಅಂದರೆ ದೇವರ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾನೆ. ಎಲ್ಲ ರೀತಿಯಿಂದಲೂ ಕೂಡ ಈ ವರ್ಷ ಸುಭಿಕ್ಷೆಯ ವರ್ಷ ಆಗಲಿ, ಯಾವುದೇ ಕಾಯಿಲೆಗಳು, ಯಾವುದೇ ಕೃಷಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ ಬರ್ತಕ್ಕಂಥ ಎಲ್ಲ ರೋಗಗಳು ದೂರ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಈ ವರ್ಷ ಹೂವಿನ ಅಲಂಕಾರ ಭಾಳ ವಿಶೇಷವಾಗಿದೆ. ಬೆಂಗಳೂರಿನ ಭಕ್ತರೊಬ್ಬರು ಭಾಳ ಚೆನ್ನಾಗಿ ಇದನ್ನು ಅಲಂಕರಿಸಿದ್ದಾರೆ ಮತ್ತು ಹಣ್ಣು ಹಂಪಲ ಎಲ್ಲ ಇಟ್ಟು ಭಾಳ ಚೆನ್ನಾಗಿ ಜೋಡಿಸಿದ್ದಾರೆ. ಹಾಗಾಗಿ ಜನರಿಗೆ ಹೊಸ ವರ್ಷಕ್ಕೆ ಒಳ್ಳೆಯ ದೃಶ್ಯಗಳು, ಕನಸಿನಲ್ಲಿ ಕೂಡ
ಒಳ್ಳೆಯ ದೃಶ್ಯಗಳು ಬರುವಂಥ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಆಗ ಅವರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿ ನಿಮ್ಮ ಸಮಸ್ತ ವೀಕ್ಷಕರಿಗೆ ಒಳ್ಳೆಯದನ್ನು ಹಾರೈಸಿ. ಉಜಿರೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಹೊಂದಿದೆ. ಅಲ್ಲಿ ಡಯಾಲಿಸಿಸ್ ಸೆಂಟ್ರನ್ನ ಮಾಡಿದ್ದೇವೆ ಮತ್ತು ಎಲ್ಲ ಅನುಕೂಲಗಳನ್ನು ಒದಗಿಸಿದ್ದೇವೆ. ಅಂದರೆ ಟಿ ವಿ ಮತ್ತು ಅವಶ್ಯಕತೆಗಳನ್ನು ಗುರುತಿಸಿ ಮಾಡಿದ್ದೇವೆ. ಅದರ ಜೊತೆಗೆ ಈ ವರ್ಷ 1ನೇ ತಾರೀಕಿನಿಂದ ಎಲ್ಲ ಫ್ರೀ, ಯಾವುದೇ ಚಾರ್ಜ್ ಇಲ್ಲದೆ ಉಚಿತವಾಗಿ ಡಯಾಲಿಸಿಸ್ ಮಾಡೋ ವ್ಯವಸ್ಥೆ ಮಾಡಿದ್ದೇವೆ. ಇದರ ಪ್ರಯೋಜನ ಈ ಸುತ್ತಮುತ್ತಲಿನ ಜನ, ಹಳ್ಳಿಯವರು ಮತ್ತು ಇಲ್ಲಿಯ ಪ್ರಜೆಗಳು ಉಪಯೋಗಿಸ್ತಾರೆ ಅಂತ ನಂಬಿದ್ದೇನೆ. ತುಂಬ ಅನುಕೂಲಕರವಾಗಿರುತ್ತೆ ಅಂತ ಅಭಿಪ್ರಾಯ ಬಂದಿದೆ. ನಾನು ಅದೇ ಹಾರೈಸ್ತೇನೆ. ಈ ರೋಗಿಗಳಿಗೆ ಎಷ್ಟು ಶ್ರೀಮಂತರಾದರೂ ಕೂಡ ಪ್ರತಿ ವಾರ ಮಾಡಬೇಕಾಗಿರೋದ್ರಿಂದ ಖರ್ಚು ಜಾಸ್ತಿ ಬರುತ್ತೆ. ಕೆಲವರು ಬೇಡ ಅಂತ ತಿರಸ್ಕಾರ ಮಾಡಿ ಜಾಸ್ತಿ ಮಾಡಿಕೊಳ್ತಾರೆ. ಕೆಲವರು ರೋಗಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಕಷ್ಟಪಡ್ತಾರೆ. ಯಾವುದು ತೊಂದರೆ ಆಗ್ಬೋದು. ಈ ವರ್ಷ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ಎರಡು ಇದ್ದಿದೆ, ಸಹಜವಾದದ್ದು ಪ್ರಕೃತಿಯಲ್ಲಿ. ಅರ್ಧ ಹಗಲು ಅರ್ಧ ರಾತ್ರಿ. ಹಾಗೆ ಜೀವನದಲ್ಲಿ ಕೂಡ ಕಪ್ಪು ಮತ್ತು ಬೆಳಕು ಎರಡು ಕೂಡ ಇರುತ್ತೆ. ಆದರೆ ನಮಗೆ ಯಾವಾಗಲೂ ಸುಖ ಇರಬೇಕು ಅನ್ನೋದೇ ನಮ್ಮ ಹಂಬಲ ಆಗಿರುತ್ತೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥಿಸೋದು ಏನು ಅಂತಂದರೆ ಈ ವರ್ಷ ಸುಖವಾಗಿ ಆಗಲಿ, ನೆಮ್ಮದಿಯಿಂದ ಇರುವಂತಾಗಲಿ ಮತ್ತು ಎಲ್ಲ ರೀತಿಯಲ್ಲೂ ಕಷ್ಟಗಳನ್ನು ಎದುರಿಸಿ ಸುಖವನ್ನು ಪಡೆಯುವಂತಾಗಲಿ ಅಂದರೆ ದೇವರ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾನೆ. ಎಲ್ಲ ರೀತಿಯಿಂದಲೂ ಕೂಡ ಈ ವರ್ಷ ಸುಭಿಕ್ಷೆಯ ವರ್ಷ ಆಗಲಿ. ಯಾವುದೇ ಕಾಯಿಲೆಗಳು, ಯಾವುದೇ ಕೃಷಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ ಬರ್ತಕ್ಕಂಥ ಎಲ್ಲ ರೋಗಗಳು ದೂರ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈ ವರ್ಷ ಹೂವಿನ ಅಲಂಕಾರ ಭಾಳ ವಿಶೇಷವಾಗಿದೆ. ಬೆಂಗಳೂರಿನ ಭಕ್ತರೊಬ್ಬರು ಭಾಳ ಚೆನ್ನಾಗಿ ಇದನ್ನು ಅಲಂಕರಿಸಿದ್ದಾರೆ ಮತ್ತು ಹಣ್ಣು ಹಂಪಲ ಎಲ್ಲ ಇಟ್ಟು ಭಾಳ ಚೆನ್ನಾಗಿ ಜೋಡಿಸಿದ್ದಾರೆ. ಹಾಗಾಗಿ ಜನರಿಗೆ ಹೊಸ ವರ್ಷಕ್ಕೆ ಒಳ್ಳೆಯ ದೃಶ್ಯಗಳು, ಕನಸಿನಲ್ಲಿ ಕೂಡ ಒಳ್ಳೆಯ ದೃಶ್ಯಗಳು ಬರುವಂಥ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಆಗ ಅವರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿ ನಿಮ್ಮ ಸಮಸ್ತ ವೀಕ್ಷಕರಿಗೆ ಒಳ್ಳೆಯದನ್ನು ಹಾರೈಸಿ. ಉಜಿರೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಹೊಂದಿದೆ. ಅಲ್ಲಿ ಡಯಾಲಿಸಿಸ್ ಸೆಂಟ್ರನ್ನ ಮಾಡಿದ್ದೇವೆ ಮತ್ತು ಎಲ್ಲ ಅನುಕೂಲಗಳನ್ನು ಒದಗಿಸಿದ್ದೇವೆ. ಅಂದರೆ ಟಿ ವಿ ಮತ್ತು ಅವಶ್ಯಕತೆಗಳನ್ನು ಗುರುತಿಸಿ ಮಾಡಿದ್ದೇವೆ. ಅದರ ಜೊತೆಗೆ ಈ ವರ್ಷ 1ನೇ ತಾರೀಕಿನಿಂದ ಎಲ್ಲ ಫ್ರೀ, ಯಾವುದೇ ಚಾರ್ಜ್ ಇಲ್ಲದೆ ಉಚಿತವಾಗಿ ಡಯಾಲಿಸಿಸ್ ಮಾಡೋ ವ್ಯವಸ್ಥೆ ಮಾಡಿದ್ದೇವೆ. ಇದರ ಪ್ರಯೋಜನ ಈ ಸುತ್ತಮುತ್ತಲಿನ ಜನ, ಹಳ್ಳಿಯವರು ಮತ್ತು ಇಲ್ಲಿಯ ಪ್ರಜೆಗಳು ಉಪಯೋಗಿಸ್ತಾರೆ ಅಂತ ನಂಬಿದ್ದೇನೆ. ತುಂಬ ಅನುಕೂಲಕರವಾಗಿರುತ್ತೆ ಅಂತ ಅಭಿಪ್ರಾಯ ಬಂದಿದೆ. ನಾನು ಅದೇ ಹಾರೈಸ್ತೇನೆ. ಈ ರೋಗಿಗಳಿಗೆ ಎಷ್ಟು ಶ್ರೀಮಂತರಾದರೂ ಕೂಡ ಪ್ರತಿ ವಾರ ಮಾಡಬೇಕಾಗಿರೋದ್ರಿಂದ ಖರ್ಚು ಜಾಸ್ತಿ ಬರುತ್ತೆ. ಕೆಲವರು ಬೇಡ ಅಂತ ತಿರಸ್ಕಾರ ಮಾಡಿ ಜಾಸ್ತಿ ಮಾಡಿಕೊಳ್ತಾರೆ. ಕೆಲವರು ರೋಗಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಕಷ್ಟಪಡ್ತಾರೆ. ಯಾವುದು ತೊಂದರೆ ಆಗ್ಬೋದು. ಈ ವರ್ಷ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ.